ಯೆಶಾಯ ಗ್ರಂಥವು 29ನೇ ಅಧ್ಯಾಯ 15ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ತಮ್ಮ ಆಲೋಚನೆಯನ್ನು ಯೆಹೋವನಿಗೆ ಮರೆಮಾಚುವುದಕ್ಕೆ ಆಗೋದೋಪಾಯ ಮಾಡಿ ನಮ್ಮನ್ನು ಯಾರು ನೋಡರು, ಯಾರು ತಿಳಿದರು ಅಂದುಕೊಂಡು ಕತ್ತಲಲ್ಲೇ ನಿಮ್ಮ ಕೆಲಸಗಳನ್ನು ನಡೆಸುವವರ ಗತಿಯನ್ನು ಏನು ಹೇಳಲಿ. ವಾಕ್ಯವು ಏನಂತ ಹೇಳ್ತಿದೆ? ಪಾಪ ಮಾಡೋರು, ನಾವು ಪಾಪ ಮಾಡೋದು ಯಾರಿಗೆ ಗೊತ್ತಾಗ್ತದೆ? ನಾವು ಗುಪ್ತವಾಗಿ ಮಾಡ್ತಾ ಇದೀವಲ್ಲ, ನಾವು ಗುಪ್ತವಾಗಿ ನಾವು ನಡೆಸ್ತಾ ಇದೀವಲ್ಲ ಅಂತೇಳಿ ಅನ್ಕೊಂತಿದ್ರಲ್ಲ, ನಿಮ್ಮ ಗತಿ ನಾನು ಏನು ಹೇಳಲಿ ಅಂತ ಹೇಳ್ತಾನೆ. ಅಂದರೆ ನೀನು ಎಷ್ಟೇ ಗುಪ್ತವಾಗಿ ಯಾರಿಗೆ ಗೊತ್ತಿಲ್ಲದ ರಹಸ್ಯವಾಗಿ ನೀನು ಪಾಪ ಮಾಡಿದ್ರು ಕೂಡ ಅದು ನನಗೆ ಗೊತ್ತೈತೆ ಅಂತ ಹೇಳ್ತಾನೆ ದೇವರು. ನನಗೆ ಮರೆಯಾದದ್ದು ಯಾವುದಿಲ್ಲ, ನನಗೆ ದೂರವಾದದ್ದು ಯಾವುದಿಲ್ಲ, ನನಗೆ ನೀನು ಮಾಡೋ ಪ್ರತಿಯದು ಕೂಡ ನನಗೆ ಗೊತ್ತೈತೆ, ನನಗೆ ತಿಳಿದಿದೆ. ಯಾರಿಗೆ ತಿಳಿದಿಲ್ಲದೆ ನಾವು ಮಾಡ್ಬೋದು ಅನ್ನೋದು ಅನ್ಕೊಳ್ಳೋದು ಮೂರ್ಖತನ. ಯಾಕಂದರೆ ಎಲ್ಲರ ಕಣ್ಣುಗಳನ್ನ ಮುಚ್ಬೋದು, ಅದು ದೇವ್ರ ಕಣ್ಣು ಮುಚ್ಚೋಕ್ಕಾಗೋದಿಲ್ಲ. ಆತ ಸ್ಪಷ್ಟವಾಗಿ ಪ್ರತಿಯೊಂದನ್ನ ನಮ್ಮನ್ನು ಗಮನಿಸ್ತಾ ಇರ್ತಾನೆ. ಅದಕ್ಕೆ ಹೇಳ್ತಾನೆ, ನಿಮ್ಮ ಆಲೋಚನೆಗಳು ಏನದವ, ನಾನು ಗುಪ್ತವಾಗಿ ಮಾಡ್ತಾ ಏನಲ್ಲಿ ಯಾರಿಗೆ ಗೊತ್ತಿಲ್ಲ ಅಂತೇಳಿ ನೀನು ಅನ್ಕೊಂತೀವಿ, ನಿನ್ನ ಗತಿ ನಾನು ಏನು ಹೇಳಿ ಅಂತ ಹೇಳ್ತಾನೆ. ನನಗಂತೂ ಅದು ಮರೆ ಆಗೋದಿಲ್ಲಲ್ಲ, ನನಗೆ ಸಮಸ್ತ ನನಗೆ ತಿಳಿದದಲ್ಲ. ಪಾಪ ಏನು ಮಾಡ್ತದಪ್ಪ ಅಂತ ಹೇಳಿದ್ರೆ, ಪಾಪ ನಮ್ಮ ಆತ್ಮೀಯತೆನ ಕುರುಡುತನ ಮಾಡ್ತದೆ. ಆ ಪಾಪ ಮಾಡೋಂಥ ಸಂದರ್ಭದಾಗ ನಮ್ಮ ಆತ್ಮೀಯತೆನ ಕುರುಡುತನ ಮಾಡ್ತದೆ. ಯಾರು ನೋಡೋದಿಲ್ಲ ಹೇಳು, ಯಾರು ಗೊತ್ತಾಗೋದಿಲ್ಲ ಹೇಳು, ಯಾರು ತಿಳಿಯೋದಿಲ್ಲ ಹೇಳು ಅಂತೇಳಿ ಪಾಪ ನಮ್ಮನ್ನು ಪ್ರೇರೇಪಿಸಿ ಪಾಪ ಮಾಡುವಂತೆ ಮಾಡತದೆ. ಆದರೆ ಆತ್ಮೀಯತೆಯಲ್ಲಿ ನಮ್ಮನ್ನು ಕುರುಡುತನ ಮಾಡತದೆ. ಆದರೆ ದೇವರನ್ನ ಹೇಳ್ತಾನ, ನೀನು ಏನು ಮಾಡಿದ್ರು ಕೂಡ ನನಗೆ ತಿಳಿತತೆ, ನನಗೆ ಗೊತ್ತಾಗ್ತದೆ ಅಂತ ಹೇಳ್ತಾನೆ. ಅದಕ್ಕೆ ದಾವೀದ್ ಕೂಡ ಒಂದು ಮಾತು ಹೇಳ್ತಾನೆ, ಅಯ್ಯ ನಿನಗೆ ತಿಳಿದಿದ್ದು ಏನೈತಿ, ಸಮುದ್ರ ಅಗಾಧದಲ್ಲಿ ಹೋದ್ರೂ ಕೂಡ ನಿನಗೆ ಗೊತ್ತಾಗ್ತದೆ, ಪಾತಾಳದಲ್ಲಿ ಹೋದ್ರೂ ಕೂಡ ನಿನಗೆ ಗೊತ್ತಾಗ್ತದೆ, ಅಲ್ಲಿ ಕೂಡ ನೀನು ಇದೆಯಲ್ಲಪ್ಪ, ನಿನಗೆ ತಿಳಿದೇ ಇರೋದು ಏನೈತೆ, ಪ್ರತಿದು ನಿನಗೆ ತಿಳಿದೈತೆ ಅಂತ ಹೇಳ್ತಾನೆ. ಎಲ್ಲ ತಿಳಿದೈತೆ ಅಂತ ಗೊತ್ತಿರುವಂಥ ದಾವೀದು ಏನು ಮಾಡ್ದ? ಬೇಶ್ಯವತ್ತ ಪಾಪ ಮಾಡ್ದ. ಮತ್ತು ದಾವೀದು ಗೊತ್ತಿಲ್ಲ ದೇವರು ನೋಡ್ತದನಂತ. ದಾವೀದ ಹೇಳೋಣಲ್ಲ, ಆ ಸಮುದ್ರ ಅಗಾಧದಲ್ಲಿ ಹೋದ್ರೂ ಕೂಡ ದೇವರು ಅದು ಗೊತ್ತಾಗ್ತದೆ ಅಂತೇಳಿ, ಅಲ್ಲಿ ಕೂಡ ದೇವರು ಅದಾನಂತೇಳಿ. ಮತ್ತು ಅಷ್ಟೆಲ್ಲ ಗೊತ್ತಿರೋನು ಹೆಂಗೆ ಪಾಪ ಮಾಡ್ದ ಅಂದರೆ, ಪಾಪ ಏನು ಮಾಡ್ತಂದ್ರೆ ಆ ಸಮಯದಲ್ಲಿ ಆತ್ಮೀಯತನ ಕುರುಡುತನ ಮಾಡ್ತದೆ. ಯಾರು ನೋಡೋದಿಲ್ಲ ಬಿಡು, ಯಾರಿಲ್ಲ ಬಿಡು, ಯಾರಿಗೆ ಗೊತ್ತಾಗೋದಿಲ್ಲ ಬಿಡು ಅಂತೇಳಿ ಭ್ರಮಪಡಿಸಿ ಆತ್ಮೀಯತನ ಕುರುಡುತನ ಮಾಡಿ ಪಾಪ ಮಾಡುವಂತೆ ಮಾಡ್ತತೆ, ಪಾಪ ಮಾಡುವಂತೆ ಪ್ರೇರೇಪಿಸ್ತತೆ. ಇದು ಪಾಪಗಿರುವಂಥ ಗುಣ, ಇದು ಶಕ್ತಿ ಇದು. ಅದಕ್ಕೆ ನಾತಾನು ಬಂದು ದಾವೀದಿಗೆ ಎಚ್ಚರಿಸೋವರೆಗೂ ನೀನು ಮಾಡಿರೋ ತಪ್ಪು ಅಂತೇಳಿ ಎಚ್ಚರಿಸೋವರೆಗೂ ದಾವೀದು ಗೊತ್ತಾಗೋದಿಲ್ಲ ಅದು. ಯಾಕಂದರೆ ಆತ್ಮೀಯತೆಲ್ಲ ತನೇನಾಗಣ, ಕುರುಡುತನಾಗಣ, ಯಾರಿಗೆ ಗೊತ್ತಿಲ್ಲ ಅನ್ಕೊಂತಾನೆ, ಆದರೆ ದೇವ್ರಿಗೆ ಗೊತ್ತಂತೇಳಿ ಮರ್ತಾನ. ಅದೇ ರೀತಿಯಲ್ಲಿ ಇಸ್ಕರಿಯೋತ ಯೋಧ ಕೂಡ ಯೇಸುವಿನ ಪಕ್ಕಕ್ಕೆ ಅದಾನ. ತಾನು ಯೇಸುವಿಗೆ ಹಿಡ್ಕೊಡ್ಬೇಕಂತೇಳಿ ಯೇಸುವಿಗೆ ಗೊತ್ತು. ಆದರೆ ಏನು ಅನ್ಕೊಂತಾನೆ, ನನಗೆ ಯಾರಿಗೆ ಗೊತ್ತಿಲ್ಲ, ನಾನು ಮಾಡ್ತಿರೋದು ಯಾರಿಗೆ ಗೊತ್ತಿಲ್ಲ ಅಂತ ಇಸ್ಕರಿಯೋತ ಯೋಧ ಅನ್ಕೊಂತ. ಅಂದರೆ ಪಾಪ ಏನು ಮಾಡತ್ತೆ? ಕುರುಡುತನ ಮಾಡತ್ತೆ. ಯೇಸುವ ಹೇಳ್ತಾನ, ಆ ಒಂದು ರೊಟ್ಟಿ ದ್ರಾಕ್ಷರಸ ಕೊಡುವಾಗ ಹೇಳ್ತಾನ ನೀನೇ ಅಂತೇಳಿ. ಅವಾಗಾದರೂ ತಾನು ಗ್ರಹಿಸ್ಬೇಕಲ್ಲ, ಗ್ರಹಿಸೋದಿಲ್ಲ. ಅಂದರೆ ಎಷ್ಟು ಕುರುಡುತನ ಆಗೈತೆ. ನಾವು ಪಾಪ ಮಾಡ್ತಿರುವಾಗ ಎಲ್ಲ ವಾಕ್ಯ ಗೊತ್ತು, ಆತ್ಮ ಸಂಬಂಧವಾದ ಆಲೋಚನೆಗಳು ಗೊತ್ತು, ಎಲ್ಲ ಗೊತ್ತು. ಆದರೆ ಪಾಪ ಮಾಡುವಂಥ ಸಂದರ್ಭದಲ್ಲಿ, ಪಾಪ ಮಾಡುವಂಥ ಸಮಯದಲ್ಲಿ ಏನಾಗ್ತದಪ್ಪ ಅಂದರೆ, ಆ ಪಾಪ ಆತ್ಮೀಯತೆನ ಕುರುಡುತನ ಮಾಡ್ತದೆ. ಗೊತ್ತಾಗೋದಿಲ್ಲ ಹೇಳು, ಯಾರಿಗೆ ಗೊತ್ತಾಗ್ತದೆ, ಏನು ಮಾಡಿದ್ರೆ ಇದೇನಾಗ್ತದೆ ಅನ್ನೋ ಒಂದು ಆಲೋಚನೆಗಳು ಏನು ಮಾಡ್ತಾವೆ, ಪಾಪ ಮಾಡಂಗೆ ಮಾಡ್ತಾವೆ. ಎಲೀಷಾ ಶಿಷ್ಯ ಕೂಡ ಅದೇ ರೀತಿಯಲ್ಲಿ ಮಾಡ್ತಾನೆ. ಒಬ್ಬ ವ್ಯಕ್ತಿ ಅಧಿಕಾರಿ ಬಂದಾಗ ತನ್ನ ಕುಷ್ಠರೋಗ ಇರ್ತದೆ, ಕುಷ್ಠರೋಗನ ಎಲೀಷಾ ವಾಸಿ ಮಾಡ್ತಾನೆ. ಸ್ವಲ್ಪ ಕಾಣಿಕೆ ಕೊಟ್ಟಾಗ ಎಲೀಷಾ ಬೇಡ ಅಂತ ಹೇಳ್ತಾನೆ. ಸರಿ ಅಂತೇಳಿ ವಾಪಸ್ ಹೋಗ್ತಿರುವಾಗ ಇವನೇನು ಮಾಡ್ತಾನೆ, ಗೇಜಿ ಸೀದಾ ಹೋಗಿ ನನ್ನ ಗುರು ಹೇಳೋಣ ಇವೆಲ್ಲ ಬೇಕಂತ ಒಬ್ರು ಬಂದಿದ್ದಾರೆ ಅಂತೇಳಿ ಅವ್ರ ಹತ್ರ ಆ ಬಂಗಾರ ಅವೆಲ್ಲ ತೊಗೊಂಬರ್ತಾನೆ. ಅವಾಗ ಎಲೀಷಾ ಏನಂತ ಹೇಳ್ತಾನೆ, ಗೇಜಿ ನೀನು ಅವನ ಹತ್ರ ಹೋಗಿದ್ದು ನನಗೆ ಗೊತ್ತಿಲ್ಲ ಅನ್ಕೊಂಡಿಯಾ, ನನ್ನ ಮನಸ್ಸು ನಿನ್ನ ಹತ್ರ ಬಂದಿಲ್ಲ ಅಂತ ಹೇಳ್ತಾನೆ. ಅರೆ, ಒಂದು ದೈವ ಸೇವಕನಿಗೆ ತಾನು ಮಾಡಿರೋಂಥ ತಪ್ಪು ಗೊತ್ತಾಗತ್ತೆ, ನನ್ನ ಮನಸ್ಸಿನ ಹತ್ರ ಬಂದೈತೆ ಅಂತೇಳಿ ಹೇಳ್ತಾನಂದರೆ, ಮತ್ತು ಸರ್ವೋನ್ನತನಾದ ದೇವರು, ಸರ್ವಶಕ್ತಿವಂತನು, ಸರ್ವ ಸೃಷ್ಟಿಕರ್ತನು, ಆತನಿಗೆ ಮರೆಯಾಗಿದ್ದು ಯಾವುದೈತೆ? ಎಲ್ಲ ಗೊತ್ತಾಗ್ತೈತಲ್ಲ.
ನಾವು ತಪ್ಪು ಮಾಡ್ತಿರುವಾಗ, ಪಾಪ ನಮ್ಮನ್ನು ಪ್ರೇರೇಪಿಸ್ತಿರುವಾಗ ನಾವು ತಿಳ್ಕೊಬೇಕಾಗಿರೋ ಸತ್ಯ ಏನಂತಂದರೆ, ದೇವ್ರು ನಮ್ಮನ್ನು ನೋಡ್ತಾರೆ, ದೇವ್ರ ಭಯ ನಮಗೆ ಇರಬಹುದು. ಅದಕ್ಕೆ ಹೇಳ್ತಾನೆ, ನನಗೆ ಮರೆಯಾಗಿ ನೀವು ಏನೋ ಪಾಪ ಮಾಡ್ತಾರೆ, ಯಾರಿಗೂ ಗೊತ್ತಾಗೋದಿಲ್ಲ ನೀವು ಅನ್ಕೊಂತಿದ್ದೀರಿ, ನಿಮ್ಮ ಗತಿ ನಾನು ಏನು ಹೇಳಿ ಅಂತ ಹೇಳ್ತಾನೆ. ಪ್ರಾರ್ಥನೆ ಮಾಡಬೇಕು, ಅಯ್ಯ ಎಲ್ಲಾದರೂ ನನ್ನ ಪಾಪ ಪ್ರೇರೇಪಿಸಿದ್ರೆ ಆ ಪಾಪದಲ್ಲಿ ನಾನು ಬೆಳೆದಿಲ್ದಂಗೆ ನಾನು ತಪ್ಪಿಸಪ್ಪ, ಅದನ್ನು ಜಯಿಸುವಂಥ ಶಕ್ತಿ ಕೊಡು ಪ್ರಭುವ, ಅದನ್ನು ಜಯಿಸುವಂತೆ ಬಲ ನನಗೆ ಕೊಡು ಪ್ರಭುವ. ಇದು ತಪ್ಪು, ಇದು ಪಾಪ ಆಲೋಚನೆ, ಇದು ದೇವರ ಆಲೋಚನೆ ಸ್ಪಷ್ಟವಾಗಿ ಗ್ರಹಿಸುವಂತೆ ನನ್ನ ಮನೋನೇತ್ರಗಳು ಬೆಳಗಿಸು ಸ್ವಾಮಿ. ನಾನು ಎಲ್ಲಿ ಆಕರ್ಷಣೆಗೆ ಒಳಗಾಗಲಿದ್ದಂಗೆ, ಎಲ್ಲಿ ನನ್ನ ಪಾಪಕ್ಕೆ ಒಳಗಾಗಲಿದ್ದಂಗೆ ಅದು ನಾನು ಜಯಿಸುವಂತೆ ನನ್ನ ಮಾಡಯ್ಯ, ಆ ಶಕ್ತಿ ನನ್ನಲ್ಲಿ ತುಂಬಿಸಯ್ಯ. ಪರಿಶುದ್ಧ ಆತ್ಮನೇ, ಪವಿತ್ರ ಆತ್ಮನೇ ನನಗೆ ಸಹಾಯ ಮಾಡು, ನನ್ನ ಬಲಪಡಿಸು, ಪಾಪನ ಜಯಿಸುವಂತೆ ಕೃಪೆ ನನಗೆ ಅನುಗ್ರಹಿಸು ಅಂತೇಳಿ ನಾವು ಪ್ರಾರ್ಥನೆ ಮಾಡಿದಾಗ ಖಚಿತವಾಗಿ ದೇವರು ನಮಗೆ ಸಹಾಯ ಮಾಡ್ತಾನೆ. ತನ್ನ ಶಕ್ತಿನ, ಪವಿತ್ರಾತ್ಮ ಶಕ್ತಿ ನಮ್ಮಲ್ಲಿ ತುಂಬಿಸಿ ಆ ಪಾಪನ ಜಯಿಸುವಂತೆ ಮಾಡಿ ತನ್ನ ಸಾಕ್ಷಿಯಾಗಿ ದೇವರು ನಮ್ಮನ್ನು ನಿಂದಿರಿಸ್ತಾನೆ. ಆಮೇಲೆ